ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಅಭಿನಂದನೆ ಮತ್ತು ಡೈರಿ ಬಿಡುಗಡೆ ಸಮಾರಂಭವನ್ನು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಮಂಡ್ಯ ಶಾಸಕರಾದ ಗಣಿಗ ರವಿಕುಮಾರ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಸಮಾರಂಭವನ್ನು ಉದ್ಘಾಟನೆ ಮಾಡಿದ ಮಾನ್ಯ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಡೈರಿ ಬಿಡುಗಡೆಯನ್ನು ಮಾಡಿದರು. ದೇವಿಯನ್ನ ಇದೀಗ ಗಣ್ಯರು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದನ್ನ ಪ್ರಯೋಜನ ಮಾಡಿರ್ತಕ್ಕಂಥದ್ದು ಅಡ್ಡೋದನಾಚಾರ್ಯ ಪರಿಷತ್ ಪತ್ರಕರ್ತರ ಉಪಯೋಗಕ್ಕಾಗಿ 2025ನೇ ಸಾಲಿನ ವರ್ಷದ ದೇವಿಯನ್ನ ಇದೀಗ ಅನಾವರಣ. ಸಮಾರಂಭವನ್ನು ಉದ್ಘಾಟಿಸಿದ ಮಾನ್ಯ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಸನ್ಮಾನಿತರನ್ನು ಮತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಬದ್ರುದ್ದೀನವರು ನಮ್ದು 20 ವರ್ಷದ ಸಂಬಂಧ. ಇಬ್ಬರು ಪತ್ರಿಕೋದ್ಯಮದಲ್ಲಿ ವರದಿಗಾರಿಕೆಯನ್ನು ಒಟ್ಟೊಟ್ಟಿಗೆ ಬೆಂಗಳೂರಲ್ಲಿ ಮಾಡಿದ ದಿನಗಳಿಂದ MLA ವರೆಗೂ ಬಂದು ನಿಂತಿದೆ. ನಮ್ಮ ಸರ್ಕಾರ ಒಬ್ಬ ಸಂಭಾವಿತರನ್ನ, ಅದಕ್ಕೆ ಅರ್ಹರಾದವರನ್ನ, ಆ ಹುದ್ದೆಗೆ ಸೂಕ್ತರಾದವರನ್ನ ಆಯ್ಕೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬದ್ರುದ್ದೀನವರನ್ನ ಆಯ್ಕೆ ಮಾಡಿರೋದು ಆ ಒಂದು ಹುದ್ದೆಗೆ ಘನತೆ ಬಹಳ ತೂಕ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಪತ್ರಕರ್ತರು ಅಂತ ಹೇಳಿದ್ರೆ ಮೊದಲೆಲ್ಲ ಒಂದು ಮೀಡಿಯಾ ಅಕಾಡೆಮಿಗೆ ಚೇರ್ಮನ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಾಹಿತಿ ಆಯುಕ್ತಕ್ಕೂ ಪತ್ರಕರ್ತರನ್ನ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದು ಸಿದ್ದರಾಮಯ್ಯನವರು. 3 ಜನ, ನಮ್ಮ ರುದ್ರಣ್ಣ, ಬದ್ರುದ್ದೀನ್ ಮತ್ತೆ ನನ್ನ ಸ್ನೇಹಿತ ರಾಜಶೇಖರ್, ಇಂಡಿಯನ್ ಎಕ್ಸ್ಪ್ರೆಸ್ ರಾಜಶೇಖರ್ ಅವರು ನನ್ನ ಬಹಳ ಆತ್ಮೀಯ ಗೆಳೆಯರು. ಅವ್ರದ್ದು ನಂದು 20 ವರ್ಷದ ಸಂಬಂಧ. ರುದ್ರಣ್ಣ ಕೂಡ ನನ್ನ ಆತ್ಮೀಯ ಮಿತ್ರನೇ, ವಿಷಯವಾಣಿಯ ಮುಖ್ಯ ಸಂಪಾದಕರು. ಇವರು ಮೂವರನ್ನು ನಮ್ಮ ಸರ್ಕಾರ ಮಾಡಿರೋದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೂ ಅಭಿನಂದಿಸ್ತೀನಿ. ಇವತ್ತು ಪ್ರಭಾಕರ್ ಅವರು ಇರೋದ್ರಿಂದ ಎಷ್ಟೋ ಪತ್ರಕರ್ತರ ಸಮಸ್ಯೆಗಳನ್ನ ನಿಮಗೆ ಫೋನಲ್ಲೇ ಬಗೆಹರಿಸ್ಕೊಳ್ಳುವಂತ ಸೂಕ್ತ ವೇದಿಕೆ ಕೂಡ ಆಗಿದೆ. ಇವತ್ತು ಹಲವಾರು ಪತ್ರಕರ್ತರಿಗೆ ಸರ್ಕಾರ ಮಟ್ಟದಲ್ಲಿ ಉನ್ನತ ಹುದ್ದೆಗಳು ಸಿಗ್ತಾ ಇರೋದ್ರಿಂದ ಪತ್ರಕರ್ತರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಬಹಳ ಈಸಿಯಾಗಿ ಸರ್ಕಾರ ಮಟ್ಟದಲ್ಲಿ ರೆಕಾರ್ಡ್ ಮಾಡೋದಕ್ಕಿಂತ ಡೈರಿಯ ಅವಶ್ಯಕತೆ ಹಳೆ ಪತ್ರಕರ್ತರಿಗೆ ಚೆನ್ನಾಗಿ ಒಂದು ಡೈರಿಯ ಮಹತ್ವ ಏನು, ಡೈರಿ ಅಂತ ಹೇಳೋದು ಅಂತಹ ಅತ್ಯುತ್ತಮವಾದ ಡೈರಿಯನ್ನ ನಮ್ಮ ಸಂಘದವರು ತಂದಿದ್ದಾರೆ. ಅವ್ರು ಒಳ್ಳೇದಾಗಲಿ. ಜಯರಾಮಣ್ಣ ಕೇಳಿದ್ರೆ ಎಲ್ಲ ಕಡೆ ಗುಡ್ಲಿ ಪೂಜೆ ಮಾಡ್ತಾ ಇದ್ರ, ನಮ್ಮ ಸಂಘದಲ್ಲಿ ಅವರು ಗುಡ್ಲಿ ಪೂಜೆ ಇಲ್ಲ. ನನ್ನ MLA ಫಂಡ್ ಇನ್ನೊಂದು ವಾರದೊಳಗಡೆ ಬಿಡುಗಡೆ ಆಗ್ಬೋದು. ಬಿಡುಗಡೆ ಆದ ಪ್ರಥಮ ಸೈನ್ ನಿಮಗೆ ಹಾಕಿ ಬೆಳಗ್ಗೆ ಬಂದು ಗುಡ್ಲಿ ಪೂಜೆ ಮಾಡಿ ನಿಷ್ಠನಾಗೆ ಹೋಗೋ ರೀತಿ ಮಾಡಿಕೊಡೋದಂತ ಜವಾಬ್ದಾರಿ ನಂದು. ಪತ್ರಿಕೋದ್ಯಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಮತ್ತಿಕೆರೆ ಜಯರಾಮ್ರವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಹೀಗಾಗಿ ಶಾಸಕರಿಗೂ ಕೂಡ ಅಭಿನಂದನೆಗಳನ್ನು ಮತ್ತೆ ಕೃತಜ್ಞತೆಗಳನ್ನು ಸಲ್ಲಿಸಿ ಅವರ ಒಂದು ಈ ಕಾರ್ಯಕ್ರಮದ ಉಪಸ್ಥಿತಿಗೆ ನಾವು ಸಂಘದ ಪರವಾಗಿ ಅವರ ಒಂದು ಕೊಡುಗೆಯನ್ನು ಕೂಡ ಸ್ಮರಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಹಿತಿ ಆಯೋಗ ಆಯುಕ್ತರಾಗಿ ನೇಮಕಗೊಂಡಿರುವ ಶ್ರೀ ಬದ್ರುದ್ದೀನ್ ಕೆ ಮಾಣಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ನಾನೊಬ್ಬ ತಬ್ಬಲಿ, ಅಂದರೆ ಯಾವುದೋ ಊರಲ್ಲಿ ಬಂದಾಗ ಒಬ್ಬ ತಬ್ಬಲಿ ಮಗುನ ಹೇಗೆ ಕೈ ಹಿಡಿದು ನಡೆಸಿ ಬೆಳೆಸಿ ಒಂದು ಹಂತಕ್ಕೆ ತಂದಿದ್ದಾರೆ, ಆ ರೀತಿ ಮಂಡ್ಯ ಜನ ನನ್ನ ಹಾಕಿ ಸಾಕಿ ಸಲಹಿ ಒಂದು ಹಂತಕ್ಕೆ ತಂದಿದ್ದಾರೆ. ಹಾಗಾಗಿ ಮಂಡ್ಯದ ಜನ ನನ್ನ ಇದೆ. ಹಾಗಾಗಿ ನನಗೆ ಬಹಳ ಭಾವನಾತ್ಮಕವಾಗಿ ಸಂಬಂಧ ಇದೆ. ಸರ್, ನೀವು ಹೇಳಿದಾಗೆ ಈ ಸಭೆಯಲ್ಲಿರುವ 75% ಜನರ ಹೆಸರನ್ನು ನಾನು ಈಗಲೇ ಹೇಳಬೇಕು. 75% ಉದ್ಯೋಗಗಳು ನಾನು ಹೊಸ ಪೀಳಿಗೆಗಳ ಪರಿಚಯ ಬಿಟ್ಟರೆ 75% ಇಲ್ಲಿ ನಾನು ಇಲ್ಲಿಯವನಾಗಿ ಬರ್ತಿದ್ದೀನಿ. ವೇದಿಕೆಯಲ್ಲಿರುವ ಎಲ್ಲ
ಸಹೋದ್ಯೋಗಿ ಮಿತ್ರರು ಕೂಡ ಒಟ್ಟೊಟ್ಟಿಗೆ ಬೆಳೆದವರು. ನಿಮ್ಮ ಬಗ್ಗೆನೂ ಕೂಡ ಆಸ್ ಎ ರಿಪೋರ್ಟರ್ ನೀವು ಇಲ್ಲಿದ್ರು, ನೀವು DC ಆದ್ರೂ ನೀವು ಯಾರು, ನೀವು ಎಲ್ಲಿಯವರು, ನಿಮ್ಮ ಇತಿಹಾಸ ಏನು ಕೂಡ ಅದು ನನ್ನದು ಅಭ್ಯಾಸ. ಹಾಗಾಗಿ ಆಮೇಲೆ ಶಾಸಕರ ಬಗ್ಗೆ ಅವ್ರು ಹೇಳಿದ್ರಲ್ಲ, ಅವರೊಬ್ಬ ಶಾಸಕರು ಅನ್ನೋದಕ್ಕೆ ನನಗೆ ಅವ್ರು ಪತ್ರಕರ್ತ ಸ್ನೇಹಿತ ಅಂತ ಹೇಳಿದ್ವಿ. ವೇದಿಕೆಯಲ್ಲಿ ಇರುವ ಎಲ್ಲ ಪತ್ರಕರ್ತರು ಜಯಪ್ರಕಾಶ್, ನವೀನ್, ಜಯರಾಮ್, ಸೋಮಣ್ಣ, ಮಂಜು, ಆಮೇಲೆ ನಮ್ಮ ಬಾಲು, ಆಮೇಲೆ ಶಶಿ, ಇವರೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದವರು. ವೇದಿಕೆಯಲ್ಲಿರೋ ಎಲ್ಲ ಗಣ್ಯರೇ ಮತ್ತು ವೇದಿಕೆಯಲ್ಲಿ ಆಚೆಯ ನನ್ನ ಪ್ರೀತಿಯ ಪತ್ರಕರ್ತ ಮಿತ್ರರೇ ಮತ್ತು ನನ್ನ ಕೆಲ ಒಡನಾಡಿಗಳು, ನನ್ನ ಜೊತೆ ಇದ್ದವರು ಎಲ್ಲರಿಗೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ನಂತರ ಜಿಲ್ಲಾಧಿಕಾರಿಗಳಾದ ಶ್ರೀ ಕುಮಾರ್ ರವರು ಮಾತನಾಡಿದರು. ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ 16 ವರ್ಷಗಳ ಕಾಲ ಪತ್ರಿಕೋದ್ಯಮದ ಸಾಧನೆಯ ಹಾದಿಯಲ್ಲಿ ತಮ್ಮದೇ ರೀತಿಯಲ್ಲಿ ಸಾಧನೆಯನ್ನು ಮಾಡಿ ಸಾಮಾಜಿಕ ಕಳಕಳಿಯನ್ನು ಹೊಂದಿ ಅತ್ಯಂತ ಸರಳ ಸಜ್ಜನ ವ್ಯಕ್ತಿಯಾಗಿ ಇವತ್ತು ಮಾಹಿತಿ ಆಯೋಗದ ಆಯುಕ್ತರಾಗಿ ನೇಮಕ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅವರ ವ್ಯಕ್ತಿತ್ವಕ್ಕೆ ಒಂದು ಕೈಗನ್ನಡಿ ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ಆ ಹುದ್ದೆಯ ಅರಸುವಿಕೆಯಲ್ಲಿ ಆ ವ್ಯಕ್ತಿಗಿಂತ ಆ ವ್ಯಕ್ತಿಯ ಒಳಗಡೆ ಇರುವಂತ ವ್ಯಕ್ತಿತ್ವ ಬಹಳ ಇಂಪಾರ್ಟೆಂಟ್. ಪರ್ಸನಾಲಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಪರ್ಸನ್. ಪರ್ಸನ್ ಈಸ್ ಡಿಫ್ರೆಂಟ್ ಫ್ರಮ್ ಪರ್ಸನಾಲಿಟಿ. ಸೊ ಹಾಗಾಗಿ ವ್ಯಕ್ತಿಯನ್ನ ನೋಡುವ ದೃಷ್ಟಿಕೋನಕ್ಕೂ ಮತ್ತು ಆ ವ್ಯಕ್ತಿಯಲ್ಲಿ ಅಡಗಿರುವಂತಹ ವ್ಯಕ್ತಿತ್ವ ನೋಡುವ ದೃಷ್ಟಿಕೋನಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಇವತ್ತು ಮಧುರೂನ್ ಸರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ ಶಿಕ್ಷಣವನ್ನು ಪಡೆದು ಪತ್ರಿಕೋದ್ಯಮದಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಿ ಒಳ್ಳೆಯ ಪತ್ರಿಕಾ ಒಂದು ವ್ಯವಸ್ಥೆಯಲ್ಲಿ ಒಳ್ಳೆಯ ವ್ಯಕ್ತಿಯನ್ನು ಬಹಳಷ್ಟು ಕಷ್ಟ. ಆ ದೃಷ್ಟಿಯಿಂದ ಇವತ್ತು ನಾನು ಬಂದ ತಕ್ಷಣ ನೋಡ್ತಾ ಇದ್ದೆ, ಪ್ರತಿಯೊಬ್ಬರು ಕೂಡ ಹೆಸರು ಹಿಡಿದು ಮಾತನಾಡಿಸ್ತಾ ಇದ್ರು. ಮಂಡ್ಯ ಜಿಲ್ಲೆ ಬಿಟ್ಟು ಹೋಗಿ ಸುಮಾರು ವರ್ಷ ಆಗಿದೆ, ಆದರೂ ಕೂಡ ಪ್ರತಿಯೊಬ್ಬರ ಹೆಸರನ್ನ ಹಿಡಿದು ಮಾತನಾಡಿಸೋ ಒಂದು ಸೂಚನೆ ಏನಂತ ಹೇಳಿದ್ರೆ ಅವರಲ್ಲಿರುವಂತಹ ಒಂದು ಸರಳ, ಒಂದು ಸಾಮರಸ್ಯ ಮತ್ತು ಸಹೋದರ ಭಾವ. ಸೊ ಈ ಕಾರ್ಡಿಯಲ್ ರಿಲೇಶನ್ಶಿಪ್ ಏನಿದೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ಸಾಮಾಜಿಕ ಕಳಕಳಿಯನ್ನು ಹೊಂದಿ, ಸಮಾಜದ ಬಗ್ಗೆ ಅಪಾರ ಗೌರವವನ್ನು ಹೊಂದಿ, ಹೃದಯವಂತಿಕೆಯನ್ನು ಹೊಂದ್ಕೊಂಡು ಒಂದು ಒಳ್ಳೆಯ ಕೆಲಸ ಮಾಡಿ ಇವತ್ತು ಆ ಹುದ್ದೆಗೆ ಹೋಗಿದ್ದಾರೆ. ಹಾಗಾಗಿ ಎಲ್ಲರೂ ಸೇರಿ ಇವತ್ತು ಅವರನ್ನ ಈ ಒಂದು ಜಿಲ್ಲೆಗೆ ಕರೆಸಿ ಅಭಿನಂದನೆ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷ ಅಂತ ನಾನು ಹೇಳ್ತಾ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ವರ್ಗ ಇವತ್ತು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇವೇನು ಇದೆ ಈ 3 ಅಂಗಗಳಿಗೆ ಆಧಾರ ಸ್ತಂಭವಾಗಿರುವುದು ಯಾವುದಾದ್ರೂ ಇದ್ರೆ ಅದು ಪತ್ರಿಕಾರಂಗ. ಯಾಕೆ ಅಂತ ಹೇಳಿದ್ರೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಒಂದು ವಿಶ್ಲೇಷಣೆಯನ್ನು ಮಾಡೋದು ಒಂದು ಪತ್ರಿಕಾರಂಗ. ಹಾಗಾಗಿ ಆ 3 ರಂಗಗಳನ್ನ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಪತ್ರಿಕಾ ರಂಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪತ್ರಿಕೋದ್ಯಮಗೂ ಕೂಡ ವಿಶೇಷವಾದಂಥ ಆಸ್ಥೆ ಮತ್ತು ವಿಶೇಷವಾದಂಥ ಆಸಕ್ತಿ ಮತ್ತು ವಿಶೇಷವಾದಂಥ ಅಭಿಮಾನ ಮತ್ತು ವಿಶೇಷವಾದಂಥ ಶಕ್ತಿ ಇರಬೇಕಾಗುತ್ತೆ. ಏನು ಶಕ್ತಿ ಅಂತ ಹೇಳಿದ್ರೆ ಬಹಳ ನೈತಿಕತೆಯಿಂದ ಸಮಾಜದಲ್ಲಿ ನಿಂತು ಸಮಾಜದ ಆಗು ಹೋಗುಗಳನ್ನು ಗಮನಿಸ್ತಾ ಅವಲೋಕಿಸುತ್ತಾ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನ ಅತ್ಯಂತ ದೃಢವಾಗಿ ನೈತಿಕತೆಯಿಂದ ಹೇಳುವಂಥ ಶಕ್ತಿ ಬೇಕಾಗುತ್ತೆ. ಎಲ್ಲವನ್ನೂ ಕೂಡ ನೋಡಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಅದು ಪತ್ರಿಕೋದ್ಯಮದ ಲಕ್ಷಣ ಅಲ್ಲ. ಸರಿ ಇರೋದನ್ನ ಸರಿ ಅಂತ ಹೇಳಬೇಕಾಗುತ್ತೆ, ತಪ್ಪು ಇರೋದನ್ನ ತಪ್ಪು ಅಂತ ಹೇಳಬೇಕಾಗುತ್ತೆ. ಹಾಗಾಗಿ ಪತ್ರಿಕೋದ್ಯಮದಲ್ಲಿರ್ತಕ್ಕಂಥವರಿಗೆ ಬಹಳ ವಿಶೇಷವಾಗಿ ನನ್ನ ಪ್ರಕಾರ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ, ಆತ್ಮ ವಿಶ್ಲೇಷಣೆ ಮಾಡಿಕೊಳ್ಳುವಂತಹ ಮತ್ತು ಆತ್ಮಶ್ರದ್ಧೆ ಬೇಕಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಆಧುನಿಕ ಜಗತ್ತಿನಲ್ಲಿ, ತಂತ್ರಜ್ಞಾನ ಜಗತ್ತಿನಲ್ಲಿ ಈಗಾಗಲೇ MLA ಸಾಹೇಬರು ಕೂಡ ಹೇಳ್ತಾ ಇದ್ರು, ಸೋಷಿಯಲ್ ಮೀಡಿಯಾ ಪ್ರಭಾವದಿಂದ ನಮ್ಮ ಪತ್ರಿಕಾ ಮಾಧ್ಯಮಕ್ಕೆ ಅನೇಕ ತೊಡಗುಗಳು ಆಗ್ತಾ ಇದೆ ಅಂತ ಹೇಳಿ ಅದೆಲ್ಲರೂ ಕೂಡ ಒಪ್ಪಿಕೊಳ್ಳಲೇಬೇಕಾಗಿದೆ. ಆದರೆ ಪತ್ರಿಕೋದ್ಯಮದಲ್ಲಿ ಅವ್ರು ಹೇಳ್ತಾ ಇದ್ರು 10,000 ಸರ್ಕ್ಯುಲೇಷನ್ ಇದ್ರೂ ಕೂಡ ಅಷ್ಟೇ ಪ್ರಾಮುಖ್ಯತೆ, 10 ಇದ್ರೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಅಂತ ಹೇಳಿ. ಹಾಗಾಗಿ ಎಷ್ಟೋ ಜನ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ವಿಷಯವನ್ನ ನೋಡಿ ಅವರು ಸಮಾಜದಲ್ಲಿ ಏನು ಆಗ್ತಾ ಇದೆ, ಏನು ಹೋಗ್ತಾ ಇದೆ ಅಂತ ತಿಳ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಪೈಪೋಟಿ ಇರಬೇಕು. ಆ ಪೈಪೋಟಿ ಯಾವ ರೀತಿ ಇರಬೇಕಂದ್ರೆ ಸಮಾಜಕ್ಕೆ ಒಳಿತಾಗಬೇಕಂದ್ರೆ ಒಂದು ಆರೋಗ್ಯಕರ ಪೈಪೋಟಿ ಇರಬೇಕು. ಎರಡನೇದಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಅಂತ ಹೇಳಿದ್ರೆ
ಪತ್ರಿಕೋದ್ಯಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ವಿಶೇಷವಾಗಿರ್ಬೇಕಂದ್ರೆ ನಮ್ಮ ಮೇಲೆ ಎಷ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆಯೋ ನಿಮ್ಮ ಮೇಲೂ ಅಷ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಅದನ್ನು ಸೋಷಿಯಲ್ ಆಬ್ಲಿಗೇಟರಿ ಅಂತ ಕರಿತೀವಿ, ಸಾಮಾಜಿಕ ಋಣ ಅಂತ ಕರಿತೀವಿ. ಅಧಿಕಾರಿಗಳ ಮೇಲೂ ಇದೆ, ನಾವು ಸಂಬಳ ತಗೊಳ್ತೀವಿ, ಕೆಲಸ ಮಾಡ್ತೀವಿ, ನಮ್ಮದೇನು ಹೆಗ್ಗಳಿಕೆ ಇಲ್ಲ. ಆದರೆ ನಮಗಿಂತ ಹೆಚ್ಚು ಸಮಾಜದ ಋಣ ನಿಮ್ಮ ಮೇಲೆ ಇರುತ್ತೆ. ಸಮಾಜವನ್ನ ತಿದ್ದುವಂತ ಶಕ್ತಿ ನಿಮಗಿದೆ, ಆರೋಗ್ಯಕರ ಸಮಾಜವನ್ನ ರೂಪಿಸುವಂತ ಶಕ್ತಿ ನಿಮಗಿದೆ, ನೊಂದವರ ಬೆಂದವರ ಧ್ವನಿ ಇಲ್ಲದವರಿಗೆ ಧ್ವನಿಯಾಗುವಂತ ಶಕ್ತಿ ನಿಮಗಿದೆ ಅಂದಾಗ ನೀವು ವಿಶೇಷವಾಗಿರಬೇಕಾಗುತ್ತೆ. ವಿಶೇಷ ರೀತಿಯಲ್ಲಿ ನೆಲೆಗಟ್ಟಿನಲ್ಲಿ ಬದುಕನ್ನ ಕಟ್ಟಿಕೊಳ್ಳುವಂತ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಪತ್ರಿಕೋದ್ಯಮದಲ್ಲಿ ಒಳ್ಳೆಯ ಹೆಸರನ್ನ ತಗೊಂಡು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ನನ್ನ ಪ್ರಕಾರ 3H ಇರ್ಬೇಕಂತ 3H. ಸೊ 1H ಅಂತ ಹೇಳಿದ್ರೆ ಹೆಡ್ ಅಂತ ಹೇಳಿದ್ರೆ ತಲೆ ಸರಿ ಇರ್ಬೇಕಂತ, ತಲೆ ಸರಿ ಇರ್ಬೇಕಂದ್ರೆ ಬುದ್ಧಿ ಇರಬೇಕು ಅಂತ, ಜ್ಞಾನ ಇರಬೇಕು ಅಂತ. ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾದ ಶ್ರೀ ನವೀನ್ ಕುಮಾರ್ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಹೆಚ್ಚು 3 ತಿಂಗಳ ಕಾಲ ಚಳವಳಿ ನಡೆಯಿತು. ಅವ್ರ ಜೊತೆ ನಾನು ಕೆಲಸ ಮಾಡ್ತಿದ್ವಿ. ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ತಪ್ಪಿಸಿದ್ರು. ತಪ್ಪಿಸಿದ ಸಂದರ್ಭದಲ್ಲಿ ಅವರು ನಾವು ಕೆಲಸ ಮಾಡ್ತಾ ಇರಬೇಕಾದ್ರೆ ಪೊಲೀಸರು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಆ ಸಂದರ್ಭ ಈಗಲೂ ಕೂಡ ನೆನೆಸ್ಕೊಂಡ್ರೆ ಅನುಭವನ ಈಗಲೂ ಒಂದೇ ಒಂಥರ ವಿಭಿನ್ನವಾಗಿ ನಮಗೆ ಕಾಣುತ್ತೆ. ಈ ಸಂದರ್ಭ ನನಗೆ ಜೀವನದಲ್ಲಿ ಮರೆಯಲಾದಂತಹ ಕ್ಷಣ. ಅವರ ಬದುಕಿನ ಜೊತೆ ಬಹಳಷ್ಟು ಕೆಲಸ ಕಲಿತಿದ್ದೇನೆ. ಹಾಗೆ ನಮ್ಮ ಶಶಿಯವರು ಕೂಡ ನನ್ನ ಆತ್ಮೀಯ ಗೆಳೆಯರು. ಮಂಡ್ಯದಿಂದ ಪ್ರಥಮ ಬಾರಿಗೆ ಅವರು ಕರ್ನಾಟಕ ಮಾನ್ಯತಾ ಸಮಿತಿಗೆ ಆಯ್ಕೆಯಾಗಿರುವಂಥದ್ದು ಬಹಳ ಖುಷಿ ತರುವಂಥ ವಿಚಾರ. ವಿಶೇಷವಾಗಿ ನಮ್ಮ ಶಾಸಕರು ಮಂಡ್ಯ ಏನು ನಮ್ಮ ಸಂಘ ಇದೆ ಅವರ ಕ್ಷೇತ್ರ ಒಳಪಡುತ್ತದೆ. ಮಂಡ್ಯ ನಮ್ಮ ಸಂಘದ ಅಭಿವೃದ್ಧಿಗೆ ಶಾಸಕರು ಬಹಳಷ್ಟು ಒತ್ತು ಕೊಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಇವಾಗ ನಮ್ಮ ಲಿಫ್ಟ್ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನು ಆದಷ್ಟು ಬೇಗ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನನಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದಂತಹ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ನಮ್ಮ ಸಂಘದ ಪದಾಧಿಕಾರಿಗಳು, ನಿರ್ದೇಶಕರಿಗೆ ಸಂದರ್ಭದಲ್ಲಿ ಧನ್ಯವಾದ ನನ್ನ ಮಾತನ್ನು ಮುಗಿಸಿದೆ. ಈ ಸಮಾರಂಭದಲ್ಲಿ ಶ್ರೀ ಬದ್ರುದ್ದೀನ್ ಮತ್ತು ಶ್ರೀ ಶಶಿಕುಮಾರ್ ಅವರನ್ನು ಮಂಡ್ಯ ಜಿಲ್ಲಾ ಪತ್ರಕರ್ತ ನಿವೃತ್ತ ಸಂಘದಿಂದ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಶ್ರೀ ಗಣಿಗರಿ ವಿ ಕುಮಾರ್ ಅವರು, ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಕುಮಾರ್ ಅವರು, ಮತ್ತಿಕೆರೆ ಜಯರಾಮ್ರವರು, BB ಪ್ರಕಾಶ್ ರವರು, ಶ್ರೀ KS ನವೀನ್ ಕುಮಾರ್ ಅವರು, ಆನಂದ್ ರವರು, ನಂಜುಂಡಸ್ವಾಮಿ RS ರವರು, K ಶ್ರೀನಿವಾಸರವರು, KC ಬಾಲಕೃಷ್ಣರವರು, ಮಹೇಶ್ ರವರು, ನಾಗಯ್ಯನವರು ಹಾಗೂ ಜಿಲ್ಲಾ ಮತ್ತು ತಾಲೂಕು ಸಂಘದ ಪದಾಧಿಕಾರಿಗಳು ಹಾಗೂ ಇತರರು ಹಾಜರಿದ್ದರು. ಈ ವೃತ್ತಿಯಲ್ಲಿ ಯಶಸ್ಸು ಆಗೋದಿಲ್ಲ, ಖಂಡಿತ ಎಲ್ಲರೂ ಯಶಸ್ಸು ಆಗ್ಬೋದು. ನಮಗೆ ಪತ್ರಕರ್ತರಿಗೆ